ಡಿವೈಡರ್ಗೆ ಸ್ಕೂಟರ್ ಡಿಕ್ಕಿ, ಸ್ಥಳದಲ್ಲೇ ವಿದ್ಯಾರ್ಥಿನಿ ಸಾವು. ಮೈಸೂರಿನ ಕೂರ್ಗಳಿಯ ಬೆಮ್ಮೆಲ್ ಮುಂಭಾಗ ಘಟನೆ ನಡೆದಿದೆ. ಕನಕಗಿರಿಯ ನಾಗರಾಜು ಪುತ್ರಿ ಕವನ ಮೃತ ವಿದ್ಯಾರ್ಥಿನಿ. ಮನೆ ಬಿಟ್ಟೋದ ತಂದೆ ವಾಪಸ್ ಬರುವಂತೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಂದೆ ಬರುವಿಕೆಗಾಗಿ ಮೃತದೇಹವನ್ನ ಕಾಯ್ದಿರಿಸಿದ ಕುಟುಂಬಸ್ಥರು ಒಂದು ದಿನದ ಮಟ್ಟಿಗೆ ಕವನ ಮೃತದೇಹವನ್ನ ಕುಟುಂಬ ಕಾಯ್ದಿರಿಸಿದೆ. 3 ತಿಂಗಳ ಹಿಂದೆಯೇ ತಂದೆ ಮನೆ ಬಿಟ್ಟು ಹೋಗಿರುವಂಥದ್ದು. ಎಲ್ಲೇ ಇದ್ರೂ ಮಗಳ ಅಂತ್ಯಕ್ರಿಯೆಗೆ ಬರುವಂತೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. BGS ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿಯನ್ನು ಓದ್ತಾ ಇದ್ದ ಕವನ ಅವರು ಸ್ನೇಹಿತರ ಜೊತೆ ಹೋಗ್ತಾ ಇದ್ದಾಗ ಆಯ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿದೆ. ಈ ವೇಳೆ ಕೆಳಗೆ ಬಿದ್ದ ಕವನ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ನಿಧನ ಹೊಂದಿದ್ದಾರೆ. ಇನ್ನು ಈ ಸಂಬಂಧವಾಗಿ ವಿವಿಪುರಂ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಕವನ ಇವತ್ತು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ದಯವಿಟ್ಟು ನೀವು ಎಲ್ಲೇ ಇದ್ರೂ ಬಂದು ಬರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಬೆಳಿಗ್ಗೆ ನಾವು ಮಣ್ಣು ಮಾಡ್ತೀವಿ, ಅಷ್ಟರಲ್ಲಿ ದಯವಿಟ್ಟು ನೀವು ಎಲ್ಲೇ ಇದ್ದರೂ ದಯವಿಟ್ಟು ಬರಬೇಕು ಅಂತ ಈ ಮೀಡಿಯಾ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.